ಫೈನಲಿ ಅದೊಂದು ಫಾಲ್ಸ್ ಒಂದು ಹುಡ್ಕೊಂಡು ಬಂದಿದ್ದೀವಿ. ಹೇಗಿದೆ ಗೊತ್ತಾ ಫಾಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಖಾಲಿ ಆಗಿದೆ. ನಮಗೆ ಇಲ್ಲಿ ಒಂದು ಆನೆ ಒಂದು ಅದು ಪೆಟ್ರೋಲ್ ತಂದು ಕೊಡ್ತೀನಿ ಅಂತ ಹೋಗಿದೆ. ಒಂದು ಏಪ್ರಿಲಲ್ಲಿ ಬರ್ತೀನಿ ಅಂದರೆ ಬರೋಕ್ಕೆ ಹೋಗಬೇಡಿ. ಬರೋದಾದರೆ ನೀವು. ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ. ನನ್ನ ಲಾಸ್ಟ್ ವಿಡಿಯೋ ಎಲ್ಲ ನೋಡಿದ್ರಿ ನೀವು, ಅದು ಶಬರಿಮಲೆ ವಿಡಿಯೋ ಹಾಕಿದ್ದೆ. ಅದೇ ಥರ ಇವತ್ತು ಮತ್ತೆ ಒಂದು ಹೊಸ ಲಾಗ್ ಮಾಡ್ತಿದ್ದೀನಿ. ಏನು ಲಾಗ್ ಅಂದರೆ ಇವತ್ತು ನಾವು ಅದು ಕುದುರೆಮುಖ ಮತ್ತು ಸಂಸೆಯ ಕಳಸ ಕಡೆ ಹೋಗ್ತಿದ್ದೀವಿ. ನಿಮ್ಗೆ ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ನೀವು ನೋಡಿರ್ಬೋದು. ಮತ್ತು ಅದು ಈ ಸತಿ ನೋಡೋಣ ಹೇಗಿದೆ ಅಂತ. ನಾನು ಮತ್ತು ಅದು ನಮ್ಮ ಫ್ರೆಂಡ್ ಇದ್ದಾರೆ ಹೋಗಿದ್ದೆ, ಅಭಿಷೇಕ್ ಅಂತ. ನಾವೆಲ್ಲರೂ ಸರಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಕುದುರೆಮುಖ ಸಂಸೆ ಮತ್ತು ಕಳಸ ತನಕ ಹೋಗ್ಬೇಕಂತ ಇದೆ. ಹೋಗೋಣ ಬನ್ನಿ. ಓ ತಂದನಿದ್ದಾನೆ. ಮುಂದೆ ಅನ್ಕೊಂತೀನಿ. ಗೂಗಲ್ ಅದು ಮ್ಯಾಪಲ್ಲಿ ನಾನು ನೋಡಿದೆ, ಅಲ್ಲಿ ವಾಟರ್ ಫಾಲ್ಸ್ ಮುಂದೆ ತೋರಿಸ್ತಿಲ್ಲ ನಮ್ಗೆ. ಮತ್ತೆ ಈ ಸೌಂಡ್ ಏನು ಅಷ್ಟು ಜೋರಾಗಿ ಬೀಳ್ತೈತಾ ನೀರು? ಇಲ್ಲ ಬ್ರೋ, ಇದು ಏನೋ ಬೇರೆ ಸೌಂಡ್ ಇದೆ. ನಾನು ಬಂತು ಇಲ್ಲ ಬ್ರೋ, ಮುಂದೆ ಅದು ಬೋರ್ಡ್ ಹಾಕೋರೆ ವೋಲ್ಟೇಜ್ ಇದೆ ಅನ್ಸುತ್ತೆ. ವಾಟರ್ ಫಾಲ್ಸ್, ಜಲಪಾತ ಪ್ರದೇಶ, ಜಲಪಾತ. ಫೈನಲಿ ಅದೊಂದು ಫಾಲ್ಸ್ ಒಂದು ಹುಡ್ಕೊಂಡು ಬಂದಿದ್ದೀವಿ. ಹೇಗಿದೆ ಗೊತ್ತಾ ಫಾಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬೇಸಿಗೆದಲ್ಲಿ ಬಂದರೂ ನಮಗೆ ಈ ಥರದ್ದು ವ್ಯೂ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಮ್ಯೂಸಿಕ್ ಇದೆ ಅಲ್ಲ, ಅದು ಹೇಳಿ ನೋಡೋಣ. ದೀವರ ಹೇಗಿದೆ ನೋಡೋದು? ಹೇಗಿತ್ತು ಬ್ರೋ ಫಾಲ್ಸ್, ನಿಮ್ಮ ರಿವ್ಯೂ? ಬ್ರೋ, ಜೋಗ್ ಫಾಲ್ಸ್ಗಿಂತ ಇದೆ ದೊಡ್ಡ ಫಾಲ್ಸ್ ಅನ್ಸುತ್ತೆ ನನ್ಕಂತೂ. ನೋಡಿದ್ರಲ್ಲ, ಮುಂದೆ ಬನ್ನಿ ಮತ್ತು ಅದು ಇನ್ನೊಂದು ಫಾಲ್ಸ್ ನೋಡೋಣ ಹೇಗಿದೆ ಅಂತ. ಹಾಗೆ ಸ್ವಲ್ಪ ಹಾಗೆ ಮುಂದೆ ಬಂದಿದ್ದೀವಿ. ಇಲ್ಲೊಂದು ಫಾಲ್ಸ್ ಇದೆ. ಓಕೆ, ಸ್ವಲ್ಪ ನೀರಿದೆ ಇದರಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಇದರಲ್ಲಿ ಅದು ತುಂಬ ನೀರಿತ್ತು. ಇವಾಗ ಸ್ವಲ್ಪ ಹೇಳೋಕ್ಕಾಗಲ್ಲ, ಸ್ವಲ್ಪ ನೀರಿಗೆ. ಫಾರಿನಿಂದ ಜನ ಎಲ್ಲ ಬಂದಿದ್ದಾರೆ ನೋಡೋಕ್ಕೆ. ನೋಡಿ ಹೇಗಿದ್ದಾರೆ ಎಲ್ಲ ನಮ್ಮ ಜನಗಳು. ಚೆನ್ನಾಗಿದೆ ಫಾಲ್ಸ್ ಅಲ್ಲ. ಸ್ವಲ್ಪ ನೀರಿದೆ, ಭಾಳಿಲ್ಲ, ಸ್ವಲ್ಪ ಐತಿ. ಹಾಯ್ ಗಾಯ್ಸ್, ಹಾಯ್ ಅಂತ ಹೇಳಿ. ಅಭಿ ಬ್ರೋ, ಹೇಗಿದೆ ಇದು? ಇದು ಪರವಾಗಿಲ್ಲ ಬ್ರೋ, ಇದು ಜೋಗ್ ಫಾಲ್ಸ್ ಗಿಂತ ಚಿಕ್ಕದು. ಅದೇ ದೊಡ್ಡದು. ಇಷ್ಟ ಆಯ್ತು. ಮತ್ತೆ ಹೋಗ್ತೀನಿ. 10 ಕಿಲೋಮೀಟರ್ ಇದೆ ಅಷ್ಟೇ. ಹಾಯ್ ಗಾಯ್ಸ್, ಪೆಟ್ರೋಲ್ ಖಾಲಿ ಆಗಿದೆ. ನಮಗೆ ಇಲ್ಲಿ ಒಂದು ಆನೆ ಒಂದು ಅದು ಪೆಟ್ರೋಲ್ ತಂದು ಕೊಡ್ತೀನಿ ಅಂತ ಹೋಗಿದೆ. ಒಂದು 30 ನಿಮಿಷ ಆಗಿದೆ ಹೋಗಿ, ಇನ್ನೂ ಬಂದಿಲ್ಲ. ಆನೆ ಕಾಯ್ತಾ ಇದ್ದೀವಿ ಆನೆಗೋಸ್ಕರ. ಆನೆ ಬರುತ್ತೆ ಅಂತ. 2 ಅವರ್ ಅಂದ್ರೆ ಆಮೇಲೆ ಇಲ್ಲಿ ಫೋಟೋ ಇಲ್ಲ ಅದು
ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ರೋಗಿ ಬೀಚ್ ಇದು ಅವರು ಹೇಳು ದೇಶ ನಾವು ಮಾಡೋ ದೇಶ. ಪ್ರಿನ್ಸಿಪಲ್ ರಿಫ್ಯೂಸ್ ಮಾಡಂದ್ರೆ ಮಾಡಲ್ಲ ನಾವು, ಇದು ಅಷ್ಟೇ. ಹಾಯ್ ಗೈಸ್, ಇವಾಗ ತಾನೇ ಇಲ್ಲಿಗೆ ಬಂದಿದ್ದೀವಿ. ಎಲ್ಲಂದರೆ ಸಂಸೆಯಲ್ಲಿ ಬಂದಿದ್ದೀವಿ. ಸಂಸೆ ಇದೊಂದು ಗಣೇಶ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ನೋಡ್ಬೋದು ಮುಂದೆ ಇದೆ. ಇಲ್ಲಿ ಸುಮಾರು ಎಲ್ಲ ಶೂಟಿಂಗ್ಸ್ ಎಲ್ಲ ಆಗ್ತವೆ. ಇಲ್ಲೇ ಆ ಜಾಗಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ನೋಡಿ, ನಿಮ್ಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಲಾಸ್ಟ್ ಟೈಮ್ ನಾವು ಬಂದಾಗ ನೀವು ನೋಡಿರ್ಬೋದು. ಮತ್ತೊಂದು ಸತಿ ಇಲ್ಲಿ ಬರುವಂಥ ಜಾಗ ಬಂದಿದ್ದೀವಿ ಮೇಲೆ. ನೋಡ್ಬೋದು ಬ್ರೋ, ಹೇಗಿದೆ ಜಾಗ? ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಫುಲ್ ಇದು ಪೀಸ್ ಆಗಿದೆ. ಇಲ್ಲಿ ಏನು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ನಾವೇ ಇದು ಡಿಸ್ಟರ್ಬ್ ಮಾಡ್ತಿದ್ದೀವಿ ಬಂದಿಲ್ಲಿ ಇವಾಗ. ಮಾಡುವ ಇಲ್ಲಿ ಸುಮಾರದು ಲವ್ ಮಾಕ್ಟೇಲ್ ಮೂವಿ ಆಗಿರ್ಬೋದು, ಮತ್ತೆ ಅದು ಮಲ್ಕೊಂಡಿದ್ದೀವಿ ನೋಡಿ. ನಾವೇ ಅದು ಡಿಸ್ಟರ್ಬ್ ಮಾಡ್ತಿದ್ದೀವಿ ಬಂದಿದ್ದೀವಿ. ಬೇಡ ಮಾಡಬಾರ್ದು. ಚೆನ್ನಾಗಿದೆ ನೋಡಿ ಜಾಗ ಎಲ್ಲ. ಇದು ನೋಡ್ಬೋದು ಗಣೇಶ ಟೆಂಪಲ್ ಇದೆ, ಕಾಣಿಸ್ತಿದಿಲ್ಲ ಮುಂದೆ, ಅದೇ ಗಣೇಶ ಟೆಂಪಲ್. ಅಭಿಷೇಕ್ ಮಾವನ್ ತೋಟ ಐತೆ ಇಲ್ಲಿ ಒಂದು. ಇಲ್ಲಿ ಇಲ್ಲ, ಮಾವೊಂದು ಕಾಫಿ ತೋಟ ಇವ್ರದ್ದು. ನಮ್ಮ ಮಾವದೇ ಬ್ರೋ, ರೆಂಟ್ ಕೊಟ್ಟಿದ್ದೀನಿ ನಾನು. ಬಂದಿದ್ದೀವಿ ಇಲ್ಲಿ. ಸಮಾಜ ಸೇವೆ ಮಾಡ್ತಿದ್ರು ಇಷ್ಟೊತ್ತು. ನಾವು ಇವಾಗ ಬೇರೆಯವ್ರಿಗೆ ಯಾರಿಗಾದ್ರು ಸಮಾಜ ಸೇವೆ ಮಾಡ್ಬೇಕಂದ್ರೆ ನನ್ನ ನಂಬರ್ ಕೊಡ್ತೀನಿ. ನೋಡಿ ಬ್ರೋ ಹೇಗಿದೆ. ಕಾಫಿ ತೋಟ ಅನ್ಸುತ್ತೆ ಮೇ ಬಿ. ಅಲ್ಲ, ಕಾಫಿನ ಟೀನಾ? ಇದು ಟೀ ಅನ್ಸುತ್ತೆ ಬ್ರೋ. ಇದು ಡಿಕಾಷನ್ ಇಲ್ಲ, ಇದು ಟೀ ತೋಟ ಅನ್ಸುತ್ತೆ ಮೇ ಬಿ. ಚೆನ್ನಾಗಿದೆ ನೋಡಿ. ನೀವು ಒಂದ್ಸತಿ ಬನ್ನಿ, ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಬನ್ನಿ. ಗಣೇಶ ಇರ್ತಾನೆ ಅಲ್ಲಿ, ಅವನ ಹತ್ರ ಸ್ವಲ್ಪ ಆಶೀರ್ವಾದ ತಗೊಂಡು ಹೋಗಿ, ಆಯ್ತಾ? ಒಳ್ಳೆ ಬುದ್ಧಿ ಅಂತ ಕೊಡ್ಲಿ ಅಂತ ಕೇಳಿ, ಬೇರೆ ಅಂತ ಕೇಳಿ. ಇದೇ ಎಸ್ಟೇಟಲ್ಲಿ ತುಂಬ ಅಂದರೆ ಅದು ತುಂಬ ಶೂಟಿಂಗ್ ಕೆಲಸವಿಗೆ. ಮಿನಿಮಮ್ ಅಂದರೆ ಒಂದು 10 to 20 ಮೂವೀಸ್ ಎಲ್ಲ ಅದು ಶೂಟಿಂಗಲ್ಲಿ ಇಲ್ಲೇ ಆಗಿವೆ. ನೋಡಿರ್ಬೋದು ನೀವು ಎಲ್ಲರೂ. ಇವಾಗ ಇಲ್ಲಿ ಇದೊಬ್ರಿಗೆ ಕೇಳಿದ್ವಿ, ಕಳಸದಲ್ಲಿ ಅದು ಅಂಬಾತೀರ್ಥ ಇದೆ ಅಂತ. ಒಂದು ಅಂಬಾತೀರ್ಥ ಮತ್ತು ಕಳಸೇಶ್ವರ ಟೆಂಪಲ್, ಮತ್ತು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತೆ. ಬನ್ನಿ ನೋಡೋಕೆ ಹೋಗೋಣ, ಏನು ಸಿಗುತ್ತೆ ಅಂತ ನೋಡೋಣ. ನಾವು ಹೋಗ್ತಿದ್ದೀವಿ ಈಶ್ವರ ಟೆಂಪಲ್ ಅಲ್ಲ. ನಿಮ್ಮ ಅಭಿಪ್ರಾಯ ನಮ್ಮ ಏನೋ ಕರ್ಕೊಂಡು ಹತ್ರ ಹೋಗ್ತಿದ್ದಾರೆ. ಯಾವ ಜಾಗ ಅಂತ ನೋಡ್ಬೇಕು. ಇಲ್ಲಿಂದ 3 ಕಿಲೋಮೀಟರ್ ಇದೆ. ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಲ್ಲಿ ಅಂಕಲ್. ಅಲ್ಲಿ ಹೋಗ್ತೀವಿ, ಬನ್ನಿ ಹೋಗೋಣ. ರೋಡ್ ಮಾತ್ರ ಸಖತ್ತಾಗಿ. ಮೇ ಬಿ ಜಾತ್ರೆ ಇದೆ ಅನ್ಸುತ್ತೆ. ಕಳಸೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ಎಲ್ಲ ಅಂಗಡಿ ಎಲ್ಲ ಹಚ್ತಾ ಇದೆ. ಮೇ ಬಿ ಜಾತ್ರೆ ಇದೆ ಅನಿಸುತ್ತೆ. ಜಾತ್ರೆಗೆ ಬಂದಿದ್ದೀವಿ, ನೋಡುವ ಹೇಗಿದೆ ಅಂತ. ಫಸ್ಟ್ ಟೈಮ್ ಇದು ನಾನು ಬಂದಿದ್ದು. ನಮ್ಮ ಬ್ರೋ ಕೂಡ ನಮ್ಮದು ಫಸ್ಟ್ ಟೈಮ್ ಅವ್ರದ್ದು ಇದು. ನೋಡೋಣ ಬನ್ನಿ ಹೇಗಿದೆ ಅಂತ. ಟೆಂಪಲ್ ಮುಂದೆ ಇರೋದಲ್ಲ? ಹಾಂ, ಅಲ್ಲಿ ಕಾಣಿಸುತ್ತೆ ನೋಡಿ, ಅದೇ ಟೆಂಪಲ್ ಇಲ್ಲಿ ಕಾಣಿಸುತ್ತೆ ಇಲ್ಲ. ಓ, ಮುಗ್ದಿದೆನಾ? ಇಲ್ಲ, ಇವತ್ತಿದೆ ಅನ್ಸುತ್ತೆ ಮೇ ಬಿ. ನಾವು ಇವಾಗ ಜಾತ್ರೆ ನೋಡ್ಬೇಕಂತ ಬಂದಿದ್ದೀವಿ. ನೋಡ್ಬೋದು, ಮುಗ್ದಿದೆಯಲ್ಲ, ಇವಾಗ ಜಾತ್ರೆ ಇದೆ ಅಂತ ಗೊತ್ತಿರಲಿಲ್ಲ. ನೋಡೋಣ ಬನ್ನಿ, ಹೇಗಿದೆ ಅನ್ಸುತ್ತೆ ಟೆಂಪಲ್. ಇಲ್ಲಿ ಕಾಣಿಸುತ್ತೆ ನೋಡಿ ಟೆಂಪಲ್. ಬನ್ನಿ ಹೋಗುವ ಮೇಲೆ. ಬನ್ನಿ ಹೋಗುವ. ಬನ್ನಿ ಹೋಗುವ.
ಚೆನ್ನಾಗಿ ಮಾಡಿದ್ರು ನೋಡಿ ಬ್ರೋ ಅಲ್ಲಿ. ಫೋಟೋಸ್ ಮಸ್ತ್ ಬರುತ್ತೆ ನೋಡಿ ಅಲ್ಲಿ ನಿಂತ್ರೆ. ಗೈಸ್ ನೋಡಿ, ಕಳಸೇಶ್ವರ ಇದೆ ಅನ್ಸುತ್ತೆ ದೇವಸ್ಥಾನ. ಇದು ಚೆನ್ನಾಗಿದೆ, ಓಲ್ಡ್ ಸ್ಟೈಲ್ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಒಳಗಡೆ ಹೋಗಿದ್ವಿ, ಅಲ್ಲಿ ಟೆಂಪಲಲ್ಲಿ ಅದು ಕ್ಯಾಮ್ರಾದ ಅಲೋವಿಲ್ಲ ಅಂತೆ. ಸೊ ಅಲ್ಲಿ ಇನ್ನೂ ನಾವು ಅದು ರೆಕಾರ್ಡ್ ಮಾಡಿಲ್ಲ. ಬನ್ನಿ ಇವಾಗ ಇಲ್ಲಿ ಒಂದೊಂದು ಹ್ಯಾಂಗಿಂಗ್ ಬ್ರಿಡ್ಜ್, ಅಲ್ಲಿ ಹೋಗುವ, ಅಲ್ಲಿ ಹೋಗಿ ನೋಡುವ ಹೇಗಿದೆ ಅಂತ ಪ್ಲೇಸ್. ಹೋಗೋಣ. ನಮ್ಮ ಅಭಿಬ್ರೋಗೆ ರೋಡದ ಹೈವೇ ಇದೆ ಅಂತ ಹೇಳಿದ್ದೀನಿ ನೋಡಿ. ತುಂಬ ಹೈವೇ ಇದೆ ಅಲ್ಲ. ಹಾಂ ನೋಡಿ, ಹೈವೇ ಇದೆ ಅಂತ. 100ಕ್ಕಿಂತ ಕಡಿಮೆ ಹೋಗೋಂಗಿಲ್ಲ. ಕೆಳಗಡೆ ಹೀಗೆ ಹಲೋ ಗೈಸ್, ನಮಗೆ ಗೂಗಲ್ ತಾಯಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿದ್ಲು. ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಕೆ ಹೋಗಿ ಏನೇನೋ ನೋಡಿದ್ವಿ ದಾರಿ ಮಧ್ಯದಲ್ಲಿ. ನೋಡಿ ಇದೇ ಅಂತ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತಿದ್ದಿಲ್ಲ, ಇದೇ ಹ್ಯಾಂಗಿಂಗ್ ಬ್ರಿಡ್ಜ್. ಓಕೆ, ಲೈಕ್ ಆಯಿತು, ಮನಸ್ಸಿಗೆ ಸಮಾಧಾನ ಆಯಿತು ಸ್ವಲ್ಪ. ಅಲ್ಲಾಡ್ತಿದ್ರು ಬಿದ್ದೆ ನಾನು. ಇಲ್ಲ ಅಲ್ಲಾಡಲ್ಲ. ನೋಡಿ ಹೇಗಿದೆ ಆಯಿತಾ ಹ್ಯಾಂಗಿಂಗ್ ಬ್ರಿಡ್ಜ್. ಬ್ರೋ ಬಿದ್ದರೆ ಮುಗೀತು, ನಮ್ಮ ಬಾಡಿ ಏನು ಸಿಗಲ್ಲ. ನಾನಂತೂ ಸತ್ಯ ಅಂದ್ಕೊಳ್ಳಿ ಬ್ರೋ, ಹಂಗೆ ಬರುತ್ತಾ? ಹಂಗೂ ಬರಲ್ಲ. ಹೋಗ್ಬೇಕು ಆ ಕಡೆ. ಇಲ್ಲ, ಅದು ಫೋಟೋಸ್ ಏನು ಬೇಜಾರಾಗ್ಬಿಟ್ಟಿದೆ ನಂಗೆ. ಯಾಕೆ? ಫೋಟೋ ನಾವು ಸ್ವಲ್ಪ ಅದು ಫೋಟೋಸ್ ಎಲ್ಲ ತೊಗೊಂಡಿದ್ವಿ, ಚೆನ್ನಾಗಿದೆ. ನೀವು ಯಾರಾದರೂ ಬರೋದಿದ್ರೆ ಬನ್ನಿ, ಬಟ್ ರೈನಿ ಸೀಸನಲ್ಲಿ ಬನ್ನಿ. ಬರಬೇಡಿ ಬ್ರೋ, ಸ್ಕೂಟಿಲಂದ್ರೂ ಬರಬೇಡಿ. ಬರೋದಾದರೆ ಬೈಕ್ ಅಥವಾ ಅದು ನಿಮ್ಮ ಕಾರದ್ದು ಇದ್ದರೆ ತೊಗೊಂಡು ಬನ್ನಿ ಆಯಿತಾ. ಬರೋದಿದ್ರೆ ಅದು ರೈನಿ ಸೀಸನಲ್ಲಿ ಬನ್ನಿ. ಇವಾಗ ಅದು ಬಿಸಿಲಿದೆ, ಬಿಸಿಲಲ್ಲಿ ಓಕೆ. ಇವಾಗ ನಾವು ಅದು ಫೆಬ್ರವರಿಲಿ ಬಂದಿದ್ದೀವಿ, ಓಕೆ. ಬಟ್ ಮುಂದೆ ಏನಾದರೂ ನೀವು ಮಾರ್ಚ್ ಏಪ್ರಿಲಲ್ಲಿ ಬರ್ತೀನಿ ಅಂದರೆ ಬರೋಕ್ಕೆ ಹೋಗಬೇಡಿ. ಬರೋದಾದರೆ ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬನ್ನಿ. ಬಂದರೆ ನಿಮ್ಗೆ ಅದು ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಗ್ರೀನರಿ ಇವಾಗ ಸ್ವಲ್ಪ ಇದೆ. ನೀವು ಮಾರ್ಚ್ ಏಪ್ರಿಲಲ್ಲಿ ಬಂದರೆ ಅದು ಕೂಡ ಇರಲ್ಲ. ಸೊ ಬನ್ನಿ ನೋಡಿ, ಕಳಸ, ಸಂಸೆ ಮತ್ತು ಅದು ಕುದುರೆಮುಖ, ಹೊರನಾಡು, ಶೃಂಗೇರಿ ಎಲ್ಲ ನೋಡ್ಕೊಂಡು ಹೋಗಿ ಆಯಿತಾ. ಆಫ್ ರೋಡಿಂಗ್ ಮಾಡೋಣ, ಹೇಗಿದೆ ಅಂತ ಆಫ್ ರೋಡಿಂಗ್ ಮಾಡೋಣ. ಆಫ್ ರೋಡಿಂಗ್ ನೋಡಿ ನಮ್ದು ಹೇಗಿದೆ. ಹಾಗೆ ಗೈಸ್, ಇವಾಗ ತಾನೇ ನಾವು ಅದು ಸಂಸ್ಥೆಯಲ್ಲಿ ಅದು ಪೊಲೀಸರಿಗೆ ಅಮೌಂಟ್ ಕೊಟ್ಟು ಬಂದಿದ್ದೀವಿ. ಅವಿಬ್ರು ಗಾಡಿ ಓಡಿಸ್ತಾಯಿದ್ರು, ಲೈಸೆನ್ಸ್ ಇಲ್ಲದ ಕಾರಣ ಫೈನ್ ಆಗಿದೆ. ಸೊ ಅದಕ್ಕೆ ನಾನು ಓಡಿಸ್ಕೊಂಬಂದೆ. ಇವಾಗ ನಾನು ಬಂದಿರೋದು ಎಲ್ಲಿ ಅಂದರೆ ಕುದುರೆಮುಖ, ಅದು ಐರನ್ ಓರದ ಕಂಪ್ನಿ ಇತ್ತಲ್ಲ, ಆ ಕಡೆ ಬಂದಿದ್ದೀವಿ. ಈ ಕಡೆ ಹೋದರೆ ಅಲ್ಲಿ ಅನಿಸುತ್ತೆ, ಮೇ ಬಿ ಒಳಗಡೆ ಹೋಗೋ ದಾರಿ ಅನಿಸುತ್ತೆ, ಅಷ್ಟು ಗೊತ್ತಿಲ್ಲ. ಇದೆ ನೋಡಿ ಕುದುರೆಮುಖ ಮುಖ ಇದೆಯಲ್ಲ,
ಮುಖ ಅದೇ ಬೇರೆದು ಗೊತ್ತಿಲ್ಲ. ರಾಷ್ಟ್ರೀಯ ಉದ್ಯಾನವನ ನೋಡಿದ್ರಲ್ಲ ಹೇಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಫೋಟೋಸ್ ಏನಾದರೂ ತಗೋತೀರಾ? ಇವಾಗ ನಾವು ಕುದುರೆಮುಖದಿಂದ ಕಾರ್ಕಳಕ್ಕೆ ಹೋಗ್ತಿದ್ದೀವಿ. ಯಾರಾದರೂ ಕುದುರೆಮುಖಕ್ಕೆ ಬರೋರಿದ್ರೆ ಇವಾಗ ಸಮ್ಮರಲ್ಲಿ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟು ನೋಡೋಕ್ಕಂತ ಏನಿಲ್ಲ. ರೈನಿ ಸೀಸನಲ್ಲಿ ಬಂದರೆ ನಿಮಗೆ ಚೆನ್ನಾಗಿರುತ್ತೆ. ನಾವು ಬಂದು ಓಕೆ ನೋಡೋಕ್ಕೆಲ್ಲ ಓಕೆ ಇದೆ, ಬಟ್ ನೀವು ಮಾರ್ಚ್ ಏಪ್ರಿಲಲ್ಲಿ ಬಂದರೆ ಏನೇನು ಇರಲ್ಲ. ನೇಚರ್ ಅಷ್ಟೇ, ನೇಚರ್ ಎಲ್ಲ ಗಿಡ ಎಲ್ಲ ಇರುತ್ತೆ. ಬಂದರೆ ನಿಮಗೆ ಅಷ್ಟೇ ಡಿಸಪಾಯಿಂಟ್ ಆಗ್ತೀರಾ. ಫಾಲ್ಸಲ್ಲಿ ಬಾಡಿ ಎಲ್ಲ ಇರಲ್ಲ. ಮತ್ತು ಇವಾಗ ಟ್ರೆಕ್ಕಿಂಗ್ ಎಲ್ಲ ಅದು ಸ್ಟಾಪ್ ಮಾಡಿದ್ದಾರೆ. ಬೇರೆಲ್ಲ ಅಷ್ಟೇ ಹೇಳಿ ನಮ್ಮ ಈ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರೂ ಮುಂದಿನ ವಿಡಿಯೋಸ್ ಎಲ್ಲ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಅಂದರೆ ನಾನು ಅಷ್ಟು ಅದು ಕಂಟೆಂಟ್ ಇದು ಕೊಟ್ಟಿಲ್ಲ. ಸೊ ಇನ್ಮೇಲಿಂದ ಕಂಟೆಂಟ್ ಏನು ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ, ನೋಡಿ ನಮ್ಮ ವಿಡಿಯೋಸ್ ಎಲ್ಲ ಎಂಜಾಯ್ ಮಾಡಿ. ನೀವು ಈ ಥರ ನಮ್ಮ ಥರ ಟ್ರಿಪ್ ಎಲ್ಲ ಹೋಗಿ ಮೊದಲು ಲೈಫ್ ಸೆಟ್ಲ್ ಆಗಿ ಆಮೇಲೆ ಟ್ರಿಪ್ ಎಲ್ಲ ಮಾಡಿ. ಆಯಿತಾ, ನಾವು ಇನ್ನು ಸೆಟಲ್ ಆಗಿಲ್ಲ, ಆಯ್ತು ಇಷ್ಟೇ, ಬಾಯ್.